ಹೌದು, ಚಿಕ್ಕಬಳ್ಳಾಪುರ ನಗರದ ನಿಮ್ಮಕಲಕುಂಟೆ ನಿವಾಸಿ ಚೈತ್ರ ಹಾಗೂ ಕಂದವಾರ ಗ್ರಾಮದ ಅರುಣ್ ಕುಮಾರ್ ಕಳೆದ 5 ವರ್ಷಗಳಿಂದ ಪರಸ್ಪರ ಪ್ರೀತಿಸಿ ಮದುವೆಯಾಗಲು ನಿರ್ಧರಿಸಿದ್ರು. ಒಂದೇ ಜಾತಿಯವರಾಗಿದ್ದ ಪ್ರೇಮಿಗಳಿಗೆ ಚೈತ್ರ ಕುಟುಂಬದವರ ವಿರೋಧದ ಹಿನ್ನೆಲೆಯಲ್ಲಿ ಇಬ್ಬರ ನಡುವೆ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಕೆಲ ದಿನಗಳ ಹಿಂದೆ ಪ್ರೇಮಿಗಳು ಮದುವೆ ಕೂಡ ಆಗಿದ್ರು. ಇದರಿಂದ ನ್ಯಾಯ ಹಾಗೂ ರಕ್ಷಣೆ ಕೋರಿ ಪೊಲೀಸ್ ಠಾಣೆಗೆ ಆಗಮಿಸಿದ್ರು. ಪ್ರೇಮಿಗಳ ಮನವಿಯನ್ನ ಆಲಿಸಿದ ಪೊಲೀಸರು ಎರಡೂ ಕುಟುಂಬದ ಸದಸ್ಯರನ್ನ ಠಾಣೆಗೆ ಕರೆಸಿ ಮಾತುಕತೆ ನಡೆಸಿದ್ರು. ಬಳಿಕ ಯುವಕ ಹಾಗೂ ಯುವತಿ ಇಬ್ಬರು ಮೇಜರ್ ಆಗಿರುವುದನ್ನು ಖಚಿತಪಡಿಸಿಕೊಂಡು ಅವರ ಇಚ್ಛೆಯಂತೆ ಜೀವನ ನಡೆಸಲು ಅವಕಾಶ ಕಲ್ಪಿಸಿದ್ರು. ಅದಕ್ಕೆ ಹೇಳಿಕೊಂಬರ್ಲಿಲ್ಲ, ಭಯ ಪಡಬಾರ್ದು ಅಂತಾನೆ ಜನಸ್ನೇಹಿ ಪೊಲೀಸ್. ಸಿಹಿ ಆಗಿದ್ದಪ್ಪ, ಕೊಡೋದು ಅಂಕೈಯಲ್ಲಿ ಕೊಡೋದು ಕಲಿ ತಗೋ ಸ್ವೀಟ್ ನಾನೇನ ತಿಂತೀನಿ. ಅವ್ರ ಕಡೆಯವ್ರು ಇದ್ದಾರಮ್ಮ, ನಮ್ಮದು ನಿಮ್ಮಕಲಕುಂಟೆ ಇಲ್ಲೇ ಚಿಕ್ಕಬಳ್ಳಾಪುರ ಹತ್ರ. ನಮ್ಮ ಏಜ್ 19 ರನ್ನಿಂಗಲ್ಲಿದೆ. ಸೊ ನಮ್ಮದು 5 ಇಯರ್ಸ್ ಲವ್. 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ದು. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ ಆದ್ವಿ ಅಷ್ಟೇ. ಯಾವ ಥರ ಪರಿಚಯ ಆದರು? ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟಿದ್ದು. ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ. ಅರುಣ್ ಕುಮಾರ್. ಯಾವ ಊರು? ಇದೆ ಚಿಕ್ಕಬಳ್ಳಾಪುರ, ಕಂದವಾರ. ಅಂದರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿ ವಿರೋಧ ಇತ್ತು ನಿಮಗೆ? ಬೇಡ, ಮದುವೆ ಆಗಬೇಡ ಅಂತ. ಅದಕ್ಕೆ ಇವತ್ತು ಬಂದಿದ್ದರು, ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಇಲ್ಲೇ ಸ್ಟೇಷನಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಮದುವೆ ಮಾಡಿಕೊಟ್ರು. ಸೊ ಖುಷಿ ಆಗ್ತಿದೆಯಾ? ಸೊ ಯಾವ ರೀತಿ ಜೀವನ ಸಾಗಿಸ್ಬೇಕು ಅಂದ್ಕೊಂಡಿದ್ರೆ ಮುಂದೆ? ಇವರ ತಂದೆ ತಾಯಿನ ಕೂಡ ವಿರೋಧ ಕಟ್ಕೊಂಡಿದ್ದೀರಾ? ಅವ್ರು ಅಪೋಸಿಟ್ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರು ಮೆಚ್ಚೋ ಥರ ಜೀವನ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಅರುಣ್ ಮತ್ತು ಚೈತ್ರ ಕೆಲವು ದಿನಗಳ ಹಿಂದೆಯೇ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ರು. ಚೈತ್ರ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಪೊಲೀಸರು ಯುವತಿಯನ್ನ ಠಾಣೆಗೆ ಕರೆಸುವ ವೇಳೆ ಯುವತಿಯ ಪೋಷಕರು ಬಲವಂತವಾಗಿ ಕರೆದುಕೊಂಡು ಹೋಗಿದ್ದರಂತೆ. ಇದರಿಂದ ಪ್ರೇಮಿ ಅರುಣ್ ಪ್ರಿಯತಮೆಗಾಗಿ ಮಹಿಳಾ ಠಾಣೆಯಲ್ಲಿ ಪ್ರತಿ ದೂರು ದಾಖಲಿಸಿದ. ಪೊಲೀಸರು ಯುವತಿಯ ಪೋಷಕರನ್ನ ಕರೆಸಿ ಮಾತುಕತೆ ನಡೆಸಿದಾಗ ಯುವಕನ ಜೊತೆ ಹೋಗುವುದಾಗಿ ಹೇಳಿದ ಬಳಿಕ ಪೊಲೀಸರ ಸಮ್ಮುಖದಲ್ಲಿ ಇಬ್ಬರು ಪರಸ್ಪರ ಹಾರ ಬದಲಾಯಿಸಿಕೊಂಡು ಮತ್ತೆ ಒಂದಾಗಿದ್ದಾರೆ. ಪ್ರೇಮಿಗಳಿಬ್ಬರು ಪೊಲೀಸ್ ಠಾಣೆಗೆ ಕೃತಜ್ಞತೆ ಸಲ್ಲಿಸಿದ್ದು ತಮ್ಮ ಹೊಸ ಜೀವನವನ್ನ ಸಂತೋಷದಿಂದ ಆರಂಭಿಸುವುದಾಗಿ ತಿಳಿಸಿದ್ದಾರೆ. ಹುಡುಗಿ ಹೆಸರು ಬಂದು ಚೈತ್ರ, ನಮ್ದು ಇಲ್ಲೇ ಕಂದವಾರ. 5 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಆ ಹುಡುಗಿನ ಅವ್ರ ಮನೆಯಲ್ಲಿ ಹೇಳಿದ್ದಾಳೆ, ಅವ್ರು ಒಪ್ಪಲಿಲ್ಲ. ಬಟ್ ಮದುವೆ ಆಗಬೇಕು ಅಂತ ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರ್ಸ್ಕೊಂಡ್ರು. ಅವ್ರು ಬಂದುಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋದು ತಿರುಗಿಟಾನು. ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದಿದ್ರು. ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಹಾಕ್ದೆ. ಆವಾಗ ಸರ್ ಅವ್ರು ನೋಡಿಬಿಟ್ಟು ಮದುವೆ ಮಾಡಿದ್ರು. ಕರೆಸಿದ್ರು. ಅವ್ರೇನು ಮಾತಾಡ್ದಿರ ಪಾಪ ಹುಡುಗಿನ ಹೇಳ್ಕೊಂಡು ಹೊರಟೋಗಿದ್ದು. ಅದರಿಂದ ಅವ್ರ ಕಡೆಯಿಂದ ಏನೋ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟ್ ಒಂದು ಶನಿವಾರ ಆಗಿದ್ದಿತ್ತು. ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದ್ರು, ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದರು. ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದರೆ ಅವ್ರು ಮಾತಾಡಲಿಲ್ಲ. ಬಂದುಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ರು. ತಿರ್ಗಿ ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡಿದೆ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸತಾಯಿಸಿದ್ರು, ಅಲ್ಲಿಂದ ಹಿಂಗೆ ಹಂಗೆ ಅಂದ್ಬಿಟ್ಟು. ತಿರ್ಗಿ ಆಮೇಲೆ ಇಲ್ಲಿ ಮಾತಾಡಿಬಿಟ್ಟು ತಿರ್ಗಿ ತಾಳಿನೂ
ಅವ್ರು ಕೊಡಲಿಲ್ಲ, ಎಲ್ಲೋ ಕಿತ್ತಾಕಿದಾರಂತೆ, ಅದು ಕೊಡಲಿಲ್ಲ. ಹೋದ್ರೆ ಅವಳನ್ನು ಬಿಟ್ಟು ಹಾಕಿದ್ವಿ. ಅದು ಇಷ್ಟ ಆಗೈತೆ. ಇವತ್ತೇನಾಯ್ತು? ನಾವು ದೊಡ್ಡಬಳ್ಳಾಪುರದ ಹತ್ರ ಆಂಜನೇಯ ದೇವಸ್ಥಾನ. ಇವತ್ತೇನಾಯ್ತು? ಸ್ಟೇಷನಲ್ಲಿ ಕರೆದಾದ್ಮೇಲೆ ಏನಾಯ್ತು? ಸಕಲ ನ್ಯಾಯ ಪಂಚಾಯತಿಯಲ್ಲಿ ಏನಾಯ್ತು? ಆದರೆ ಅವ್ರ ಅಪ್ಪ ಅಮ್ಮ ಬಂದರು, ನಮ್ಮ ಅಪ್ಪ ಅಮ್ಮ ಹೋದರು. ಈ ಹುಡುಗಿನ ಕೇಳಿದ್ರು, ಈ ಹುಡುಗಿ ಇಲ್ಲ, ಇಬ್ಬರು ಬೇಕು ಅಂತ ಕೇಳಿದ್ರು ಫಸ್ಟಲ್ಲಿ. ಅವ್ರು ಸಾಹೇಬ್ರು ಇದ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನ ಅಷ್ಟೇನಮ್ಮ ಕರೆಕ್ಟಾಗಿ ಹೇಳಂದ್ರೆ, ಆ ಹುಡುಗಿ ಇಲ್ಲ ಹುಡುಗನ ಜೊತೆನೇ ಹೋಗ್ತೀನಿ ಅಂದರು. ಅದಕ್ಕೆ ಮದುವೆ ಮಾಡಿಕೊಟ್ರು ಅವರೇ ಸಾಹೇಬ್ರವರು. ಸಬ್ ಇನ್ಸ್ಪೆಕ್ಟರ್ ಯಶವಂತ್ ಸರ್. ಹ್ಞೂ ಸರ್, ಯಶವಂತ್ ಸರೇ ಮಾಡಿಕೊಟ್ರು. ಸೊ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಈಗ? ಅದೇ ನಮ್ಗೇನಾದ್ರು ತೊಂದರೆ ಆಗ್ದಿರ ಇರಲಿ ಅಂದ್ಬಿಟ್ಟು ಅಷ್ಟೇ ಕೇಳ್ತಾರೆ ಅವ್ರ ಕಡೆಯಿಂದ. ಖುಷಿ ಆಯ್ತು ಸಬ್ ಇನ್ಸ್ಪೆಕ್ಟರ್. ಒಟ್ಟಾರೆ 5 ವರ್ಷಗಳ ಪ್ರೀತಿಗೆ ಕುಟುಂಬದ ವಿರೋಧ ಅಡ್ಡಿಯಾದರೂ ಪೊಲೀಸರ ಮಧ್ಯಸ್ಥಿಕೆಯಿಂದ ಪ್ರೇಮಿಗಳು ಒಂದಾಗಿ ಹೊಸ ಬದುಕಿನತ್ತ ಹೆಜ್ಜೆ ಇಟ್ಟಿರುವುದು ಯುವ ಜೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.